ಆತ್ಮೀಯರೇ, ಇದೊಂದು ವಿಶೇಷಗಳಲ್ಲಿ ವಿಶೇಷವಾದ ಮಾಹಿತಿಯುಳ್ಳ ವಿಡಿಯೋ ನಿಮಗಾಗಿ ತಂದಿದ್ದೇನೆ. ಮೈಸೂರು ಸಂಸ್ಥಾನದ ದೊರೆಗಳಾದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ನಿಕಟವರ್ತಿಗಳಾಗಿದ್ದ ಶ್ರೀ ಸಚ್ಚಿದಾನಂದ ಜಗದ್ಗುರು, ಶ್ರೀ ನಂಜುಂಡ ಶಿವಯೋಗೀಂದ್ರ ಸ್ವಾಮಿಗಳು ಹಾಗೂ ಅವರ ಅನುಯಾಯಿಗಳಾದ ಶ್ರೀ ಜಗದೀಶ ಗುರುಗಳ ದೈವಶಕ್ತಿಯ ಕುರಿತದ್ದಾಗಿದೆ. ಶ್ರೀ ಜಯಚಾಮರಾಜ ಒಡೆಯರ್ರವರ ಅಜ್ಜಿ ಕೆಂಪನಂಜಮ್ಮಣ್ಣಿ ದೇವಿಯವರು ನಂಜುಂಡಸ್ವಾಮಿಯವರ ಶಿಷ್ಯ ಆಗಿದ್ದರು. ನಂಜುಂಡ ಶಿವಯೋಗಿಗಳು ನವಲಗುಂದ ಶ್ರೀ ನಾಗಲಿಂಗ ಸ್ವಾಮಿಗಳ ಮಠದಲ್ಲಿದ್ದು ದೀರ್ಘ ತಪಸ್ಸನ್ನು ಆಚರಿಸಿ ಚಾಮರಾಜನಗರ, ಕೊಳ್ಳೇಗಾಲದ ಕಡೆಗಳಲ್ಲಿ ಸುತ್ತಾಡುತ್ತಿದ್ದ ಶಿವಯೋಗಿಗಳು ಮೈಸೂರು ಜಿಲ್ಲೆಗೆ ಬಂದರು. ಇವರ ಪವಾಡಗಳು ಅರಮನೆಯವರೆಗೂ ಮುಟ್ಟಿ ಅರಮನೆಯಲ್ಲಿ ಸಾಕಷ್ಟು ಗೌರವಗಳಿದ್ದರಿಂದ ರಾಜಾಶ್ರಯ ಪಡೆದರು. ಇದರ ಫಲವಾಗಿ ತಮ್ಮ ಗುರುಗಳಾದ ನವಿಲುಗುಂದ ಶ್ರೀ ನಾಗಲಿಂಗ ಸ್ವಾಮಿಗಳ ಒಂದು ಶಾಖಾ ಮಠವನ್ನು ಮೈಸೂರಿನ ಅಗ್ರಹಾರದಲ್ಲಿ ಸ್ಥಾಪಿಸಿ ಮಠಕ್ಕೆ ತಮ್ಮ ಶಿಷ್ಯ ಸಂಸ್ಕೃತ, ವೇದಾಗಮ, ವಾಸ್ತು, ಜ್ಯೋತಿಷ್ಯ, ಶಿಲ್ಪಕಲೆ, ಚಿತ್ರಕಲೆಗಳನ್ನು ವಂಶಪಾರಂಪರ್ಯವಾಗಿ ಕಲಿತಿದ್ದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳನ್ನು ಮಠಾಧೀಶರನ್ನಾಗಿ ಮಾಡಿದರು. ಇವರು ಚಾಮರಾಜನಗರ ಸಮೀಪದ ಬೆಂಡರವಾಡಿಯಲ್ಲಿ ಜನಿಸಿದವರು. ಜಯಚಾಮರಾಜ ಒಡೆಯರ್ರವರ ಅಜ್ಜಿ ಕೆಂಪನಂಜಮ್ಮಣ್ಣಿ ದೇವಿಯವರ ಅಪೇಕ್ಷೆಯಂತೆ ತಮ್ಮ ಗುರುಗಳಾದ ನಂಜುಂಡ ಶಿವಯೋಗಿಗಳು ದೈವಜ್ಞರಾದ ಮೇಲೆ ನೀವೀಗ ನೋಡುತ್ತಿರುವ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ರಸ್ತೆಯ ಪಕ್ಕದಲ್ಲಿ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಿ ಇಲ್ಲಿ ಗದ್ದುಗೆ ಕಟ್ಟಿಸಲಾಯಿತು. ನಂಜುಂಡ ಶಿವಯೋಗಿಗಳ ಶಿಷ್ಯ ಶಿಲ್ಪಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಶಿವಲಿಂಗ ಹಾಗೂ ಶಿವಯೋಗಿಗಳ ಪ್ರತಿಮೆಯನ್ನು ಕಡೆದು ಸ್ಥಾಪಿಸಿದರು. ಇಲ್ಲಿನ ವಿಶೇಷಗಳೆಂದರೆ ಬಿಳಿ ಎಕ್ಕದ ಗಣಪತಿಯನ್ನು ಶಿಲ್ಪಿ ಶ್ರೀ ಜಗದೀಶ ಗುರುಗಳು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಇಲ್ಲಿ ಈ ಕರಸ್ಥಲ ನಾಗಲಿಂಗ ಸ್ವಾಮಿಗಳ ಗದ್ದಿಗೆ ಮೂಲ ಪುರುಷರು ಸುಮಾರು 850 ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದಕ್ಕೆ. ಇದರ ಮೂಲ ಪುರುಷರು ಕರಸ್ಥಲ ನಾಗಲಿಂಗ ಸ್ವಾಮಿಗಳು. ಅವರ ನಂತರ ಬಂದವರು ಇವರು ನಂಜುಂಡ ಸ್ವಾಮಿಗಳು. ನಂಜುಂಡ ಸ್ವಾಮಿಗಳಾದ್ಮೇಲೆ ಸಿದ್ಧಲಿಂಗ ಸ್ವಾಮಿಗಳು, ಅನಂತರ ಮಹಾದೇವ ಸ್ವಾಮಿಗಳು, ಅವರ ಮೊಮ್ಮಕ್ಕಳು ಶ್ರೀ ಜಗದೀಶ್ ಗುರುಜಿ ಅವರು. ಇವರು ಸುಮಾರು 100 ವರ್ಷಗಳ ಹಿಂದೆ ಜೀವಂತ ಸಮಾಧಿ ಆಗಿದ್ದಾರೆ. ತುಂಬಾ ಶಕ್ತಿಯುತವಾದ ಸ್ಥಳ ಇದು. ಇದನ್ನ ಇವರು 32 ವರ್ಷಗಳಿಂದ ಇವರ ಚಿಕ್ಕಪ್ಪ ಅವರು ಕಾಲ ಆದ ನಂತರ ಜಗದೀಶ್ ಅವರು ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇದು ತುಂಬಾ ಶಕ್ತಿವಂತ ಜಾಗ. ಭಕ್ತಾದಿಗಳು ಜಾತಿಯವರು ಬರ್ತಾರೆ, ಮುಸ್ಲಿಮರು ಸಹ ಬರ್ತಾ ಇರೋದನ್ನ ನಾನು ನೋಡಿದ್ದೇನೆ. ಇವರು ಕರಸ್ಥಲ ನಾಗಲಿಂಗ ಸ್ವಾಮಿಗಳು, ಅವರ ಮಹಿಮೆ ತುಂಬಾ ಇದೆ. ಅವರು ಎಂತ ಊರು, ಬೇಗೂರ್ ಹತ್ತಿರ ಮಂಚನಹಳ್ಳಿ ಅಂತ, ಗುಂಡ್ಲುಪೇಟೆ ಹತ್ರ ಇರೋ ಬೇಗೂರಿನ ಹತ್ರ ಇರೋ ಮಂಚಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಒಂದು ದೊಡ್ಡ ಬಂಡೆ, ಸುಮಾರು 100 ಅಡಿ ಎತ್ತರದ ಬಂಡೆ, ಅದು ಹತ್ತದಕ್ಕೂ ಅಸಾಧ್ಯವಾದಂಥ ಬಂಡೆ ಮೇಲೆ ಕೂತ್ಕೊಂಡು ಅವರು ತಪಸ್ ಮಾಡ್ತಾ ಇದ್ದು ಅವರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ ಒಂದು ಗುಹೆ ಸಹ ಇದೆ ಅಲ್ಲಿ. ಅಲ್ಲಿಗೆ ಜಯಚಾಮರಾಜ ಒಡೆಯರ್ ಅವರು ಆವಾಗ ಹೋಗಿ ಅಲ್ಲಿ ವಿಶ್ರಾಂತಿ ಪಡೆದು ಬರ್ತಾ ಇದ್ರು. ಆ ಗುಹೆ ಎಷ್ಟು ಚಿಕ್ಕದು ಅಂತಂದ್ರೆ ಒಬ್ರು ತವಳ್ಕೊಂಡು ಹೋಗ್ಬೇಕು, ಅಷ್ಟು ಸಣ್ಣ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು, ನಾನು ಸುಮಾರು 20 ವರ್ಷದಿಂದ ಇಲ್ಲಿಗೆ ಈ ಸ್ಥಳದ ಮಹಿಮೆ ಮತ್ತು ಶಕ್ತಿ ತಿಳಿದು, ಮುಂಚೆ ಏನು ಗೊತ್ತಿರಲಿಲ್ಲ, ಇಲ್ಲೇ ಓಡಾಡ್ತಿದ್ರು. ಸುಮಾರು ಜನಕ್ಕೆ ಗೊತ್ತಿಲ್ಲ ಈಗ್ಲೂ. ಅಲ್ಲಿ ತಿಳಿದಾಗ ಇವರು ಗುರುಗಳು ಕರೆದ್ಬಿಟ್ಟು ಇದರ
ಬಗ್ಗೆ ಎಲ್ಲ ಇತಿಹಾಸದ ಬಗ್ಗೆ ತಿಳಿಸಿದ ಮೇಲೆ ರೆಗ್ಯುಲರ್ ಆಗಿ ಇಲ್ಲಿಗೆ ಭೇಟಿ ಕೊಡ್ತಾ ಇರ್ತೀವಿ, ಬರ್ತೀವಿ. ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಪರಿಚಯ ಮಾಡಿಸಿದ್ದೀನಿ. ವಿಶೇಷ ಪೂಜೆಗಳೇನಾದ್ರು ಪ್ರತಿ ಗುರುವಾರದ ದಿವಸ ಇಲ್ಲಿ ಪೂಜೆ, ರುದ್ರಾಭಿಷೇಕ ಎಲ್ಲ ವಿಶೇಷವಾಗಿ ನಡೆಯುತ್ತೆ. ಪ್ರತಿ ಕಾರ್ತಿಕ ಮಾಸದ ಸೋಮವಾರದ ದಿವಸ ಭಕ್ತಾದಿಗಳೆಲ್ಲ ಬಂದು ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ಬಂದೆ ಸರ್. ನೀವು ಸ್ಟಾರ್ಟ್ ಅಂದ್ರೆ ಹಾಂ ಹಾಂ ಸ್ಟಾರ್ಟ್ ಮಾಡೋ ಅಂದರೆ ಮಾಡೋಣ. ನಾನು ಸುನಾದ್ ರಾಜ್. ಈ ಹಿಂದೆ ಎಲ್ಲ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ನಮ್ಮ ತಂದೆಯವರ ಪಾಪೇಗೌಡರು, ನಮ್ಮ ತಾಯಿ ಸರೋಜಮ್ಮ. ಈ ದೇವಸ್ಥಾನದ ಬಗ್ಗೆ ಅಥವಾ ಈ ಕ್ಷೇತ್ರದ ಬಗ್ಗೆ ನಾನು ಹೇಳಬೇಕು ಅಂದರೆ, ನನಗೆ ಯಾರೋ ಪರಿಚಯ ಇದ್ದವರು ಇಲ್ಲಿಗೆ ಹೋಗಿ ಪ್ರತಿ ಗುರುವಾರ ಅಂತ ಹೇಳಿದರು. ಆದಷ್ಟು ನಾನು ಪ್ರತಿ ಗುರುವಾರ ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದಾಗಿಂದ ನನಗೇನು ಅಂದರೆ ನನ್ನ ಒಂದು ಜೀವನದಲ್ಲಿ ಒಂದು ನೆಮ್ಮದಿ ಅಂತ ನನಗೆ ಸಿಕ್ಕಿದೆ. ಅದರಿಂದ ನಾನು ಪ್ರತಿ ಗುರುವಾರ ಬಂದು ನನ್ನ ಮನೆಯವರು ಬಂದು ಇಲ್ಲಿ ದೇವರು ನಮಸ್ಕಾರ ಮಾಡಿಕೊಂಡು, ಬಾಬನಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಕಾಲ ನಾನು ಕಳೆದ್ಬಿಟ್ಟು ಹೋಗ್ತೀನಿ. ಇದ್ರ ಬಗ್ಗೆ ಇತಿಹಾಸ ಹೇಳಬೇಕು ಅಂದರೆ ಇದು ಸುಮಾರು ವರ್ಷಗಳಿಂದ ಇದೆ ಅಲ್ವ ಗುರುಗಳೇ. 100 ವರ್ಷದ ಒಂದು ಇತಿಹಾಸ ಈ ಒಂದು ಕ್ಷೇತ್ರಕ್ಕೆ. ಅಥವಾ ಇಲ್ಲಿ ನಮ್ಮ ಗುರುಗಳು ಜೀವಂತ ಸಮಾಧಿ ಆದಂಥ ಒಂದು ವಿಚಾರ. ಅದೇ ಈ ಒಂದು ಕ್ಷೇತ್ರದಲ್ಲಿ ಎಷ್ಟೋ ಜನ ಗೊತ್ತಿಲ್ಲ, ಆದರೆ ಒಂದ್ಸತಿ ಬಂದಮೇಲೆ ಮತ್ತೆ ಪುನಃ ಅಂತ ಬಂದಿದ್ದಾರೆ. ಆ ಬಾಬನಿಂದ, ನಮ್ಮ ಗುರುಗಳಿಂದ ಅನುಕೂಲ ಆಗಿದೆ. ಸೊ ನೀವುಗಳು ಬನ್ನಿ, ಈ ಕ್ಷೇತ್ರದಲ್ಲಿ ಒಂದ್ಸತಿ ನೀವು ಬಂದು ನಿಮ್ಮ ಒಂದು ಅನಿಸಿಕೆ ನೀವು ಹಂಚ್ಕೋಬೇಕು. ನಮಸ್ಕಾರ. ಹೇಳಿ ಯಜಮಾನ್ರೆ, ಏನು ಬಂದಿದ್ದು, ಏನು ಸಮಾಚಾರ ಇದು ವಿಶೇಷ? ಜೋರಾಗಿ ಹೇಳಿ ಸ್ವಲ್ಪ. ಮಕ್ಕಳಿಗೆ ಎಲ್ಲ ಒಳ್ಳೇದಾಗಿದೆ, ಚೆನ್ನಾಗಿದೆ. ಈಗ ಪ್ರೆಗ್ನೆಂಟು ಇದ್ದಾಳೆ, ಭಗವಂತನ ನಾವು ನಂಬಿದ್ದೀವಿ. ತುಂಬ ಒಳ್ಳೇದಾಗಿದೆ. ನಮ್ಮ ಸ್ವಾಮಿಯವ್ರ ಸಹಕಾರನೂ ಇದೆ, ಕೈ ಮುಕ್ಕೊಂಡು. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ? 3 ವರ್ಷ ಆಯಿತು. 3 ವರ್ಷ ತುಂಬಿ ಇನ್ನೇನು 4 ಜೂನ್ ಬಂದೆ, ಆವಾಗಿನ ಬರ್ತಾಯಿದ್ವಿ. ತಾವು ಎಲ್ಲಿಯವರು? ಏನು? ನಜರ್ಬಾದ್ ಅವರು ಸಭೆ. ರಾಜ್ಯ ಅರಸ್ ಶ್ರೀಮತಿ ಕೆಂಪಾನಂದಮಣಿ ರಾಜ್ಯ ಅರಸ. ಯಾರು ಅಷ್ಟ ಗೊತ್ತಿಲ್ಲ ಬರೋರಿಗೆ ಮಾಡ. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಬಿಳಿ ಎಕ್ಕದ ಗಣಪತಿ ಇದೆ, ಮತ್ತೆ ಕಾಳಿಕಾದೇವಿ ದೇವಸ್ಥಾನ ಇದೆ. ಇದರದ್ದು ಐತಿಹ್ಯ ಏನು ಅಂತಂದರೆ, ಮೈಸೂರು ರಾಜಮನೆತನದ ಸಂಬಂಧಪಟ್ಟ ಶ್ರೀಮತಿ ಕೆಂಪನಂಜಮ್ಮಣ್ಣಿ ರಾಜೆ ಅರಸವರು ಜಯಚಾಮರಾಜೇಂದ್ರ ಒಡೆಯರವರ ಮಾರ್ಗದರ್ಶಕರಾಗಿದ್ದರು ಅಂತ ಹೇಳ್ತಾರೆ. ಅವರು ನಂಜುಂಡಸ್ವಾಮಿಗಳ ಪರಮ ಭಕ್ತಿ ಆಗಿದ್ದರು. ಅವರು ಸಾಯೋದಕ್ಕೆ ಮುಂಚೆ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ಹತ್ರ ಒಂದು ಕೋರಿಕೆ ಮಾಡಿ, ನಾನು ನಿಧನ ಆದ ನಂತರ ನನ್ನನ್ನು ಬೇರೆ ಎಲ್ಲೂ ಉಳದೆ ಇಲ್ಲೇ ಸಮಾಧಿ ಮಾಡಬೇಕು ಅಂತ ಕೇಳ್ಕೊಂಡ್ರು. ಆ ಪ್ರಕಾರ ಅವರ ಸಮಾಧಿಯನ್ನು ಸಹ ಇಲ್ಲೇ ಮಾಡಲಾಗಿದೆ. ಜಯಚಾಮರಾಜೇಂದ್ರ ಒಡೆಯರವರು ಈ ಗುರುಗಳ ಭಕ್ತರಾಗಿದ್ದರು. ಅವರು ಹಲವಾರು ಬಾರಿ ಇಲ್ಲಿಗೆ ಸಂದರ್ಶನ ಕೊಟ್ಟಿರುತ್ತಾರೆ ಎಂದು ಗುರುಗಳು ತಿಳಿಸಿದ್ದಾರೆ. ಅವರಲ್ಲದೆ ಶ್ರೀಕಂಠದತ್ತ ಅವರು ಸಹ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ರು ಎಂದು ತಿಳಿದು ಬರುತ್ತದೆ. ಇಲ್ಲಿಗೆ ಸುಮಾರು ಕೆಂಪರಾಜಮ್ಮಣ್ಣಿ ಅವ್ರದ್ದು 90 ವರ್ಷಗಳಾಗಿದೆ ಅವರು ಸಮಾಧಿಯಾಗಿ. ಆಮೇಲೆ ಸ್ವಾಮಿಯವರು ಮನೆ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಿಸಿ ಅಂದರು. ಹೋಗಿ ಮಾಡಿಸಿದ್ವಿ, ನಮ್ಗೆ ತುಂಬ ಒಳ್ಳೆಯದಾಗಿದೆ.
ಆರೋಗ್ಯನೂ ಕೊಟ್ಟಿದ್ದಾನೆ ಭಗವಂತ. ಸ್ವಾಮಿಯವರ ಆಶೀರ್ವಾದನೂ ಇದೆ ನಮಗೆ. ಸುಮಾರು 2 ವರ್ಷದ ಮೇಲಾಗಿದೆ ನಾವು ಬರಲಿಕ್ಕೆ ಪ್ರಾರಂಭ ಮಾಡಿ. ನಾವು ಇಲ್ಲಿ ಬಂದ ನಂತರ ಒಂದೆರಡು ನಂಬಿಕೆ ಇಟ್ಕೊಂಡು ಕೇಳ್ಕೊಂಡು ಹೋದು ಆ ಕಾರ್ಯಗಳಾಗಿದೆ. ಮನೆ ಇರಲಿಲ್ಲ, ಮನೆಯೂ ಸದ್ಯಕ್ಕೆ ಆಯಿತು. ಈಗ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರು ತಪ್ಪಿತು, ಒಳ್ಳೇದಾಗತ್ತೆ ಹೋಗಿ ಅಂದರು, ಒಳ್ಳೇದಾಗಿದೆ. ತಮ್ಮ ಹೆಸರು ಸರ್ ಎಲ್ಲಿ ಅವರು? ಪುಟ್ಟರಾಜು ಅಂತೇಳಿ. ನಾವು ನೇಟಿವ್ ಬಂದು ಕೊಳ್ಳೇಗಾಲ, ಇಲ್ಲಿ ಮನೆಗೆ ಮಾಡಿಕೊಂಡು ಸೆಟ್ಲಾಗಿದ್ದೀವಿ ಚಿಕ್ಕಳ್ಳಿನಲ್ಲಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಬಿಳಿ ಎಕ್ಕದ ಗಣಪತಿಯನ್ನು ಪೂಜಿಸುವುದರಿಂದ ಎಂತಹದೇ ಕಷ್ಟಗಳಿದ್ದರೂ ಪರಿಹಾರವಾಗುವುದು. ಶ್ರೀ ಜಗದೀಶ ಗುರುಗಳನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದರಿಂದ ಖಂಡಿತ ಅದಕ್ಕೊಂದು ಪರಿಹಾರವನ್ನು ಸೂಚಿಸುತ್ತಾರೆ. ಇಲ್ಲಿನ ದೈವಿಕ ಶಕ್ತಿಯೇ ಆಗಿದೆ. 3ನೇ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಇದ್ದ ಮಹಾಗುರು ನಂಜುಂಡ ಶಿವಯೋಗಿಗಳ ಸಾಮೀಪ್ಯದಿಂದ ಎಲ್ಲ ನೋವುಗಳು ನಿವಾರಣೆ ಆಗುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಮಕ್ಕಳಾಗದಿರುವವರಿಗೆ, ಮದುವೆ ಆಗದೇ ಇರುವ ಮಕ್ಕಳಿಗೆ ಹಾಗೂ ಸಾಂಸಾರಿಕ ಸಮಸ್ಯೆಗಳು ನಂಜುಂಡ ಶಿವಯೋಗಿಗಳ ಗದ್ದುಗೆಗೆ ಭೇಟಿ ನೀಡುವುದರಿಂದ ಪರಿಹಾರ ಸಿಗುವುದು. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಅವರಷ್ಟೇ ದೈವ ಸಂಭೂತರಾಗಿರುವ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ತಮ್ಮನ ಮೊಮ್ಮಗನಾದ ಶ್ರೀ ಜಗದೀಶ ಗುರುಗಳು ಈ ಗದ್ದುಗೆಯನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಂ ಫಾರ್ ಸೇಲ್ ಉಂಟು ಸರ್, ಚಿಕ್ಕ ಸಿಗುತ್ತೆ. ಹೌದಾ? ಅರ್ಕ ಅಂದರೆ ಸೂರ್ಯ ಅಂತ, ಪ್ರಕಾಶಮಾನ ಉಳ್ಳದು ಬೆಳಕು ಅಂತ. ಅದರಿಂದ ಪೂಜೆ ಮಾಡೋದ್ರಿಂದ ತುಂಬ ಕಷ್ಟಗಳು, ವಾಸ್ತುದೋಷ, ಪ್ರತಿಯೊಂದು ದೋಷನೂ ಕಮ್ಮಿ. ಈ ಜಾಗದಲ್ಲಿ ಹಿಮಾಲಯದಲ್ಲಿ ಏನು ಪವರ್ ಇದೆ ಆ ಜಾಗ ಅಷ್ಟು ಪವರ್ ಇದೆ ಈ ಜಾಗದಲ್ಲಿ. ಹೌದಾ? ಯಾಕೆಂದರೆ ಅಕ್ಕಪಕ್ಕ 2 ಸ್ಮಶಾನ ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ಇದು ಒಳ್ಳೆ ಪವರ್ ಇರೋಂಥ ಜಾಗ. ಶಿವನ ನೆಲೆಸಿರೋ ಅಂತ. ಹೌದು. ಈ ಜಾಗದಲ್ಲಿ ತುಂಬ ದೈವಿಕವಾದ ಶಕ್ತಿ ಇದೆ. ಬಂದು ಕೂತ್ಕೊಂಡ್ರೆ ನಮ್ಗೆ ಎಂಥದ್ದೇ ಮಾನಸಿಕವಾಗಿ ಏನೇ ನೋವಿದ್ರು ಇಲ್ಲಿ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂಥ ಶಕ್ತಿ ಇರೋಂಥ ದೇವಸ್ಥಾನ. ಗಣಪತಿ ಸ್ಥಾಪಿಸಿದ್ದು ಯಾವಾಗ? ಅದು 65 ವರ್ಷ. ಅಂದರೆ ಅದು ಬೇರೆ ಇದು ಗಣಪತಿ ಬೇರಿಂದ ಮಾಡಿದ್ರು, ಬಿಳಿ ಎಕ್ಕದ ಬೇರೆಯಿಂದ. ಸಿದ್ಧಿಂಗ್ ಸ್ವಾಮಿಗಳು ಇದಾರಲ್ಲ, ಹೌದು. ಅವ್ರ ತಮಿಳು ಮಗಳು 3 ಜನದಲ್ಲಿ ಮಹಾದೇವ ಸ್ವಾಮಿಗಳು, ನಾಗಲಿಂಗ ಸ್ವಾಮಿಗಳು, ಶಿವಕುಮಾರ ಸ್ವಾಮಿ ಅಂತ ಅವ್ರ ಕಾಲದಲ್ಲೇ ಅದಾಗಿತ್ತು. ಸಿದ್ಧಿಂಗ್ ಸ್ವಾಮಿಗಳ ಕಾಲದಲ್ಲಿ ಕಾಳಿ ದೇವರನ್ನ ಸ್ಥಾಪನೆ ಮಾಡಿ ಸುಮಾರು 90 ವರ್ಷ ಆಗಿತ್ತು. ಇಲ್ಲಿರೋಂಥ ರಾಜಗುರುಗಳು ಇವರು ಪ್ಯಾಲೇಸಲ್ಲಿ ರಾಜಗುರುಗಳಾಗಿ ಕೇಳಿದ್ದೀರ ಸರ್? ಕೆಂಪನಂಜಮನಿ ಅರಸು ಅವರು ಇವರು ಭಕ್ತೆ, ನಂಜುಂಡ ಸ್ವಾಮಿಗಳು ಭಕ್ತೆ. ಹಾಂ ಹಾಂ. ಅವ್ರು ಸಾಯಬೇಕಾದ್ರೆ ನನ್ನ ಸಮಾಧಿನ ಇಲ್ಲೇ ಹಾಕ್ಬೇಕು ಅಂತ ಬರ್ಕೊಂಡಿದ್ರು. ಇವತ್ತು ಕೆಂಪನಂಜಮಣಿ ಅವರ ಸಮಾಧಿ ಇಲ್ಲೇ ಐತೆ. ಹಿಂದ್ಗಡೆ ಕೆಂಪನಂಜಮಣಿ ಸಮಾಧಿ ಇಲ್ಲೇ ಇದೆ. ಹಾಂ ನೋಡ್ತೀವಿ. ಹೌದಾ? ಏನಾದ್ರು ನೋಡಿ ಬಂದು ಇದು ಹಾಕಿದ್ರೆ ನಂಬರ್ ಹಾಕಿ ಜಗದೀಶ್ ಗುರುಗಳು ಅಂದ್ಬಿಟ್ಟು ನಂಬರ್ ಹೇಳ್ತೀನಿ. ತಮ್ಮ ನಂಬರ್ ಹೇಳಿ ಸರ್, ಈಗಲೇ ಹೇಳಿ ಸರ್. 9448780374. ನಾವು ಭಕ್ತರು ಇಲ್ಲಿಗ ನಾಲ್ಕು ವರ್ಷದ ಬಂದಿದ್ವಿ. ನಮಗೂ ಮಾನಸಿಕವಾಗಿ ನೊಂದಿದ್ವಿ, ಎಲ್ಲ ಥರ ಸಮಸ್ಯೆಗಳಿತ್ತು. ಇಲ್ಲಿಗೆ ಬಂದಮೇಲೆ ಎಲ್ಲ ಥರ ಸಮಸ್ಯೆಗಳು ಕಡಿಮೆ ಆಗಿದೆ, ನೆಮ್ಮದಿಯಾಗಿದ್ದೀವಿ. ಇಲ್ಲಿಗೆ ಬಂದಮೇಲೆ 4 ವರ್ಷದಿಂದ ಇಲ್ಲಿಗೆ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ. ಕೈಲಾದ ಸೇವೆ ಮಾಡ್ತಾ ಇದ್ದೀವಿ. ಗುರುಗಳ ಮನೆ ಹತ್ರನೇ ನಮ್ಮದು ಮನೆ ಇರೋದು, ರಾಮನಗರ ರೋಡಲ್ಲಿ. ಇಲ್ಲಿ ಬಂದು ನಮ್ಮ ಕೈಲಾದಷ್ಟು ಗುರುಗಳ ಸೇವೆಯನ್ನು ಮಾಡ್ತಾ ನಾವು 4-6 ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಈ ಗುರು ಅರಮನೆಗೆ ಹೋದ್ರಲ್ಲ, ನಂಜುಂಡ ಸ್ವಾಮಿಗಳು ಅಂತ ಅವಾಗ ಕಡೆಗಣಿಸ್ಬಿಟ್ರು. ಅವರು ಬೇಜಾರಾಗಿ ಕೈಯಿಂದ ತೆಗೆದು ಈಚೆಗೆ ಮಹಾರಾಜರ ಕಾಲದಲ್ಲಿ ಪ್ರದರ್ಶನ ಮಾಡಿದಾಗ ಇವರು ಗುರು ಅಂತ ಒಪ್ಕೊಂಡ್ರು. ಧರ್ಮಿಗೆ ಅನುಭವ ಆಗ್ಬಿಟ್ಟಿದೆ. ಈಗ ಧರ್ಮಿಗೆ ಏನೋ ಒಂದು ತೊಂದರೆ ಆಗ್ಬಿಟ್ಟಿತ್ತು, ಈ ಜಾಗದಲ್ಲಿ ಮಾಡಿಕೊಟ್ಟೆ. ಧರ್ಮೇಂದ್ರ ಕುಮಾರ್ಗೆ ಹೇಳಿದ್ರಲ್ಲ, ಅವ್ರು ಏನಂತ ಹೇಳವ್ರೆ, ರೀಬರ್ತ್ ಅಂತ ಹೇಳವ್ರೆ. ನೋಡ್ಕೊಂಬರೋಣ. ತಗೊಳ್ಳಿ, ಬನ್ನಿ ಸರ್, ಹೋಗ್ಬತ್ತಿ.
ಇಲ್ಲ ಅವ್ರ ಸಮಾಧಿ ಅಲ್ಲಿಲ್ಲ, ಹಾಂ? ಅವನು ಗೊತ್ತಿಲ್ಲ. ಅದೇ ಸಮಾಧಿ ಅನ್ಸ್ಕೊತಿದ್ದ ಬಂದು ಹೌದಾ? ಏನು ಮಾಡ್ತೀರಿ. ಅಲ್ಲಿ ಈಗ ಇದರಲ್ಲಿ ಕರೆಕ್ಟಾಗಿ ಕೆಂಪರಾಜ ಮಹಾರಾಣಿಯವ್ರ ಸಮಾಧಿ ಯಾವುದು? ಖಾಲಿ ದೇವಸ್ಥಾನ ಇದೆಯಲ್ಲ ಸರ್ ಒಳಗಡೆ, ಒಳಗಡೆ ಮೂರ್ತಿ ಇದೆ. ಅದನ್ನೇ ಅವರು ಒಪ್ಪಿಗೆಗೆ ಮಹಾರಾಣಿಯವರು ಅವ್ರನ್ನ ಎತ್ತಲೇಬೇಕು ಅಂತ ಭಕ್ತೆ ಇವರಿಗೆ. ನಂಜುಂಡ ಸ್ವಾಮಿಗಳು ಭಕ್ತರು ಅವರು, ಶಿವಭಕ್ತೆ. ಅವ್ರ ಕಾಲದಲ್ಲಿ ಹಾಕ್ಕೊಂಡ್ರು. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಇವರೆಲ್ಲ, ನಮ್ಮ ಚಿಕ್ಕಪ್ಪನೇ ಇಲ್ಲಿ ಕಷ್ಟಪಡ್ತಾರೆ, ಶಿವಕುಮಾರ ಸ್ವಾಮಿ ಅವ್ರ ತಮ್ಮನ ಮಗ. ಇದು ಜಾಗ ನಿಮ್ಮ ಸೇರಿ? ಹಾಂ ಅವ್ರದ್ದೇ. ಮಹಾರಾಜರು ಕೊಟ್ಟಿದ್ದೆ ಹಂಗೆ? ಅವರೇ ಕೊಟ್ಟಿದ್ದು. ಮಹಾರಾಜರು ಅರ್ಧ ಎಕರೆ ಇದೆ. ಒಳ್ಳೇದು ಸರ್. ಬಿಳಿ ಎಕ್ಕದ ಗಣಪತಿ ಯಾರು ಪೂಜೆ ಮಾಡ್ತಾರೆ ಸಿಗುತ್ತೆ, ಸೇಲು ಬರುತ್ತೆ. ತಗೊಂಡು ಪೂಜೆ ಮಾಡಿದ್ರೆ ವಾಸ್ತು ದೋಷ, ಪ್ರತಿಯೊಂದು ದೋಷನೂ ಕಮ್ಮಿ ಆಗುತ್ತೆ, ಅಷ್ಟು ಹೇಳ್ಬೋದು. ನಮ್ಮ ಹೆಸರು ಸರ್ ನಮ್ಮ ಹೆಸರು ನೀವು ಶಿಲ್ಪಕಲೆ ಎಲ್ಲ ಕಲಿತು ಏನೇನು ಮಾಡಿ ಇದುವರೆಗೆ ಏನೇನು ಮಾಡಿದ್ದೀರಿ ಸರ್? ಎಲ್ಲ ಥರ ವಿಗ್ರಹ ಎಲ್ಲ ಮಾಡಿಸ್ತೀನಿ ಇಲ್ಲೇ. ಹಾಂ ಹಾಂ ನಾನು ಮಾಡ್ತೀನಿ, ಮಾಡಿಸ್ತೀನಿ. ಹೌದಾ ಸರ್? ಹಾಂ. ಬಂದು ಅನುಭವ ನೋಡಬೇಕು. ಒಂದು 5 ವಾರ ಬಂದರೆ ಅವ್ರ ಕಷ್ಟಗಳೆಲ್ಲ ಕಮ್ಮಿ ಆಗುತ್ತೆ ಸರ್. ಫಾರ್ ಸೇಲ್ ಅಂತ ಹೇಳಿದ್ನಲ್ಲ, ಬೆಳಿಗ್ಗೆ ಎಕ್ಕದ ಗಣಪತಿ ತರಿಸ್ಕೊಡ್ತೀನಿ. ಹಾಂ. ಅದನ್ನು ಇಟ್ಕೊಂಡು ಅಂಜನಗಳು ಸಿಗುತ್ತೆ. ಈಗ ಉದಾಹರಣೆಗೆ ನೆಗೆಟಿವ್ ಅಂತ ಹೇಳ್ತಾರೆ, ಪ್ರೇತ ದಯ್ಯ ಅನ್ನೋದು ಇದ್ದೇ ಇದೆ, ದಯ್ಯ ಎಲ್ಲ ಯಾವುದೂ ಇಲ್ಲ ಸರ್. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ನಂಬಿಕೆ ಅನ್ನೋದು ಇರುತ್ತೆ. ಆ ನಂಬಿಕೆಯಲ್ಲಿ ಭಗವಂತನ ಸೇವೆ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಚೆನ್ನಾಗಿರೋ ತನಕ ಬದುಕ್ತಾರೆ. ನಮ್ಮ ಸಿದ್ಧಿನ ಸ್ವಾಮಿಗಳ ಕಾಲದಲ್ಲಿ ಬಂದಿದ್ದರು. ಹೇಳಿ ಸರ್, ಹೆಸರು ಹೇಳಿ. ಯಾರ ಹೆಸರು? ಇಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು. ಹಾಂ. ಆ ಪರಂಪರೆ ಜಯಚಾಮರಾಜ ಒಡೆಯರ್ ಪರಂಪರೆಯಲ್ಲಿ ಬಂದವರು. ಅವರೂ ಮಹಾರಾಣಿ ಈಚೆಗೆ ಯಾರೋ ಬಂದು ನೋಡಿಲ್ಲ ಸರ್. ಹಾಂ ಹಾಂ ಒಬ್ಬರು ಬಂದಿಲ್ಲ, ಅವ್ರಿಗೆ ಗೊತ್ತಿಲ್ವೇನೋ, ನನಗೆ ಗೊತ್ತಿಲ್ಲ ಅಷ್ಟೇ. ತಾವು ಅವ್ರ ಗಮನಕ್ಕೆ ತರಬೇಕಾಯ್ತು. ಅಮಿತ್ ಮರಗಳ ಬಗ್ಗೆ ಒಂಚೂರು ಹೇಳ್ಬಿಡಂಗೆ. ಇಲ್ಲಿ ಬನ್ನಿ ಮರ ಇದೆ, ಅರಳಿ ಮರ ಇದೆ, ನಾಗಲಿಂಗ ಪುಷ್ಪ ಇದೆ, ಹತ್ತಿ ಮರ ಇದೆ, ಬೇವಿನ ಮರ ಇದೆ, ಒಂದು 7-8 ಥರ ಮರಗಳಿದೆ. ಅಶೋಕ ಮರ ಇದೆ. ಪ್ರತಿ ಗ್ರಹಗಳಿಗೂ ಒಂದು ಸಂಬಂಧಪಟ್ಟಿದಂಥ ಮರಗಳು ಇಲ್ಲಿದೆ. ಗುರುಗಳಾದ ಶಿಲ್ಪಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕಡೆದ ದುರ್ಗಾ ಪರಮೇಶ್ವರಿ, ಶಿವ ಹಾಗೂ ಬಿಳಿ ಎಕ್ಕದ ಗಣಪ ಒಂದೇ ಕಡೆ ಇದ್ದು ದರ್ಶನ ಪಡೆಯುವುದರಿಂದ ಇರುವ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುವುದು. ಅಮಿತ ಎಂಬ ಪದವೀಧರ ಯುವಕ ಇಲ್ಲಿನ ದೈವಿಕ ಶಕ್ತಿಗೆ ಮಾರು ಹೋಗಿ 4 ವರ್ಷಗಳಿಂದ ಜಗದೀಶ ಗುರುಗಳ ಶಿಷ್ಯನಾಗಿ ಅವರ ಸೇವೆಯನ್ನು ಮಾಡಿಕೊಂಡು ಸಾಕಷ್ಟು ಜ್ಯೋತಿಷ್ಯ ವಿದ್ಯೆಯನ್ನು ಕಲಿತಿದ್ದಾನೆ. ಹೆಚ್ಚಿನ ವಿವರಗಳನ್ನು ಈ ಸ್ಥಳದ ಮಹಿಮೆಯನ್ನು ಮೆಚ್ಚಿ ಭಕ್ತರಾಗಿರುವ ಪ್ರಮುಖರಲ್ಲಿ ಸೆಲೆಬ್ರಿಟಿ ಯೂಟ್ಯೂಬರ್ ಆಗಿರುವ ಧರ್ಮೇಂದ್ರ ಕುಮಾರ್ ರವರು ಇಲ್ಲಿನ ಮಹಿಮೆಯ ಕುರಿತು ವಿಶ್ಲೇಷಿಸಿರುವುದಲ್ಲದೆ ಸ್ವತಃ ಅವರೇ ಇದರ ಉಪಯೋಗ ಪಡೆದಿರುತ್ತಾರೆ. ನಾನು ಅಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಲನಚಿತ್ರ ನಟರಾದ ಸುನಾದ್ ರಾಜ್ರವರು ಸಹ ಶ್ರೀ ನಂಜುಂಡ ಶಿವಯೋಗಿಗಳ ದರ್ಶನಕ್ಕೆ ಬಂದಿದ್ದರು. ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. ಬಹುಶಃ ನೀವು ಎಲ್ಲಿಯೂ ಬಿಳಿ ಎಕ್ಕದ ಗಣಪನನ್ನು ನೋಡಿರಲಿಕ್ಕೆ ಸಾಧ್ಯವಿಲ್ಲ. ಈ ಸ್ಥಳದ ಮಹಿಮೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಒಮ್ಮೆ ನೀವು ಭೇಟಿ ಕೊಟ್ಟು ದರ್ಶನ ಪಡೆದರೆ ಖಂಡಿತ ಮನಃಶಾಂತಿ ತಾನಾಗೇ ಆವರಿಸಿಕೊಳ್ಳುವುದು. ಇದು ಎಲ್ಲಿದೆ ಅಂತೀರಾ? ಮೈಸೂರಿನ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳ ಬಳಿ ಹರಿಶ್ಚಂದ್ರ ರಸ್ತೆಯಲ್ಲಿದೆ. ಶವಗಳನ್ನು ಸುಡುವ ಸ್ಮಶಾನದ ಪಕ್ಕ ಶಕ್ತಿಧಾಮದ ಹಿಂಭಾಗ ಇದೆ. ಬಹಳಷ್ಟು ಜನ ಭಕ್ತರು ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಈ ಗುಡಿಯ ಮಹಿಮೆ ನನಗೂ ಕೂಡ ಇತ್ತೀಚೆಗಷ್ಟೇ, ಅದು ಅನಿರೀಕ್ಷಿತವಾಗಿ ನನ್ನ ಸುದೈವ ಎಂಬಂತೆ ತಿಳಿಯಿತು. ದಯಮಾಡಿ ಹೋಗಿ ನಂಜುಂಡ ಶಿವಯೋಗಿಗಳ ದರ್ಶನ ಪಡೆದು ಕೃತಾರ್ಥರಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ನಿಮ್ಮಲ್ಲಿ ಹಂಚಿಕೊಳ್ಳಲು ಮತ್ತೊಂದು ವಿಷಯ ಮರೆತೆ. ಶ್ರೀ ಜಗದೀಶ ಗುರುಗಳು ಹೇಳಿದಂತೆ ಶಿವಯೋಗಿಗಳ ಶಿಷ್ಯೆಯಾಗಿದ್ದ ಶ್ರೀಮತಿ ಕೆಂಪು ನಂಜಮ್ಮಣ್ಣಿ ದೇವಿಯ ಸಮಾಧಿಯು
ಅವರ ಇಚ್ಛೆಯಂತೆ ಇಲ್ಲಿಯೇ ಆಗಿರುವುದು. ಇಲ್ಲಿಗೆ ಜಯಚಾಮರಾಜ ಒಡೆಯರ್ ಹಾಗೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರುಗಳು ಸಹ ಆಗಾಗ್ಗೆ ಭೇಟಿ ಕೊಡುತ್ತಿದ್ದರಂತೆ. ನೀವು ನೋಡ್ತಾ ಇರಿ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಹಕರಿಸಿ. ಧನ್ಯವಾದಗಳು.